ಏನೋ ಬಂಕ್ನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಹಾಕಿದಂತಹ ಸಚಿವರ ಬ್ಯಾನರ್ ತೆಗೆಯುವಂತೆ ಆಗ್ರಹಿಸಿ ಬಿಜೆಪಿಯ ಮುಖಂಡ ಮತ್ತು ಅಲ್ಲಿನ ಜನ ಕಿತ್ತಾಡಿಕೊಂಡಿದ್ದಾರೆ. ಈತ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಯೂನಿವರ್ಸಲ್ ಪೆಟ್ರೋಲ್ ಬಂಕ್ ಕ್ಯಾಶಿಯರ್ಗೆ ಥಳಿಸಲಾಗಿದೆ. ಬೆಂಗಳೂರಿನ ಶಿವಾಜಿನಗರದ ಪೆಟ್ರೋಲ್ ಬಂಕ್ ಇದು. ಅಲ್ಲಿ ಆಗಿರುವಂತಹ ಘಟನೆ. ರೋಷನ್ ಬೇಗ್ ಬ್ಯಾನರ್ ಅನ್ನ ಪೆಟ್ರೋಲ್ ಬಂಕ್ನಲ್ಲಿ ಹಾಕಲಾಗಿತ್ತು. ಅದನ್ನ ತೆಗೆಯುವಂತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಬಲಿಗ ಬಾಲಕೃಷ್ಣ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಇದು. ಕ್ಯಾಶಿಯರ್ಗೆ ಬಾಲಕೃಷ್ಣ ಥಳಿಸ್ತಾ ಇರುವಂತಹ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ನಿನ್ನೆ ರಾಜು ಅಣ್ಣನ ಜೊತೆ ಬಂದು ಗಲಾಟೆ ಮಾಡಿದ್ರು. ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದಂತಹ ಕ್ಯಾಂಡಿಡೇಟ್ ಈತ ಬಾಲಕೃಷ್ಣ. ಜಯಮಹಲ್ ವಾರ್ಡ್ನಿಂದ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು ಬಾಲಕೃಷ್ಣ. ಕ್ಯಾಶಿಯರ್ ಮೇಲೆ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿತ್ತು. ಶಿವಾಜಿನಗರ ಪೊಲೀಸರಿಂದ ಈಗ ಆರೋಪಿ ಬಾಲಕೃಷ್ಣನನ್ನ ಬಂಧಿಸಲಾಗಿದೆ. ಯೂನಿವರ್ಸಲ್ ಪೆಟ್ರೋಲ್ ಬಂಕ್ನಲ್ಲಿ ಸಚಿವ ರೋಷನ್ ಬೇಗ್ ಅವರ ಫೋಟೋವನ್ನ ಹಾಕಲಾಗಿತ್ತು. ಅದನ್ನ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ಮುಖಂಡ ಬಾಲಕೃಷ್ಣ. ಇದು ಪೆಟ್ರೋಲ್ ಬಂಕ್, ಸಚಿವರ ಫೋಟೋ ಇಲ್ಲಿ ಯಾಕಿದೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅದರ ಕ್ಯಾಶಿಯರ್ ಬಳಿಕ ಮಾತಿಗೆ ಮಾತು ಬೆಳೆದು ಬಾಲಕೃಷ್ಣ ಕ್ಯಾಶಿಯರ್ಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸರು ಬಿಜೆಪಿ ಮುಖಂಡ ಬಾಲಕೃಷ್ಣನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಬೆಂಬಲಿಗ ಈತ, ಕಟ್ಟಾ ಬೆಂಬಲಿಗ. ಜೊತೆಗೆ ಈತ ಜಯಮಹಲ್ ವಾರ್ಡ್ನಿಂದ ಸ್ಪರ್ಧಿಸಿ ಬಿಬಿಎಂಪಿ ಚುನಾವಣೆಗೆ ಸೋಲನ್ನ ಕಂಡಿದ್ದ ಅನ್ನುವಂಥ ಆರೋಪ ಮೀನ್ಸ್ ಈತ ಸೋಲ್ ಕಂಡಿದ್ದ ಅನ್ನುವಂಥ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಈತನ ವಿರುದ್ಧ ಇರುವಂತಹ ಆರೋಪ ಈಗ ಹೋಗಿ ಸುಮ್ಮನೆ ಅಲ್ಲಿ ಹಲ್ಲೆ ಮಾಡಿರುವಂತಹ ಆರೋಪ. ಆತನ ಈ ದಾದಾಗಿರಿಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಬಾಲಕೃಷ್ಣ ಇನ್ನೊಬ್ಬ ರಾಜು ಅನ್ನುವಂಥ ವ್ಯಕ್ತಿ ಜೊತೆ ಅಲ್ಲಿಗೆ ಹೋಗಿ ಮಾಡಿರುವಂಥ ಗಲಾಟೆಯ ದೃಶ್ಯಗಳು ರೆಕಾರ್ಡ್ ಆಗಿದೆ. ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಆ ಕ್ಯಾಶಿಯರ್ನ ಎಳೆದಾಡಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದು. ಯಾವ ರೀತಿಯಾಗಿ ಆತ ಒಬ್ಬ ರೌಡಿ ಅಂತೆ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಜಯಮಹಲ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಈತ ಜಯಮಹಲ್ ವಾರ್ಡ್ನಿಂದ ಬಿಬಿಎಂಪಿ ಚುನಾವಣೆಗೂ ಕೂಡ ಕಂಟೆಸ್ಟ್ ಮಾಡಿ ಸೋತಿದ್ದ. ಈತ ರಾಜಕಾರಣಿ, ಜನಪ್ರತಿನಿಧಿ ಆಗೋಕೆ ಬಯಸುವಂಥ ವ್ಯಕ್ತಿ, ರಾಜಕೀಯದಲ್ಲಿ ಇರೋಕೆ ಬಯಸುವಂಥ ವ್ಯಕ್ತಿ. ಯಾವ ರೀತಿಯಾಗಿ ಈತನ ಬಿಹೇವಿಯರ್ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಕೈಯಲ್ಲಿ ರಾಡ್ ಹಿಡ್ಕೊಂಡು ಜನರನ್ನ ಬೆದರಿಸ್ಕೊಂಡು ಯಾವ ರೀತಿಯಾಗಿ ಈತ ವರ್ತಿಸ್ತಾ ಇದ್ದಾನೆ ಅಂತ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆತನನ್ನ ಥಳಿಸ್ತಾ ಇರೋದು ಕೂಡ ಇಲ್ಲಿ ರೆಕಾರ್ಡ್ ಆಗಿದೆ. ಯಾಕೆ ಅವರ ಪೋಸ್ಟರ್ ಹಾಕಿದ್ಯಾ ಪೆಟ್ರೋಲ್ ಬಂಕ್ನಲ್ಲಿ, ರೋಷನ್ ಬೇಗ್ ಫೋಟೋ ಯಾಕೆ ತೆಗಿ ಅಂತ ಹೇಳಿ ಈ ರೀತಿಯಾಗಿ ಹಲ್ಲೆ ಮಾಡಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಇಲ್ಲಿ ಬಿಜೆಪಿ ಮುಖಂಡನ ಪೋಸ್ಟರ್ ಅನ್ನ ಪೆಟ್ರೋಲ್ ಬಂಕ್ನವರು ಹಾಕಿದ್ರೆ ಅದನ್ನ ಹೋಗಿ ಕೇಳಿ ಗಲಾಟೆ ಮಾಡಿ ರಾಡ್ ಹಿಡ್ಕೊಂಡ್ಬಂದು ಹೊಡೆದು ಥಳಿಸಿ ತೆಗ್ಸಕ್ಕೆ ಈತ ಯಾರು ಅಂತ, ಈತನಿಗೂ ಏನ್ ಸಂಬಂಧ? ಅಮರ್, ಏನಂತ ಅಂದ್ರೆ ಈತ ಅರೆಸ್ಟ್ ಆಗಿರುವಂತ ಬಾಲಕೃಷ್ಣ ಏನಿದ್ದಾನೆ, ಈತ ಶಿವಾಜಿನಗರ ಹಾಗೂ ಸುತ್ತಮುತ್ತ ಸಾಕಷ್ಟು ಇಂತ ಗಲಾಟೆಗಳನ್ನ ಮಾಡ್ಕೊಂಡು ಓಡಾಡ್ತಿದ್ದಂತ ವ್ಯಕ್ತಿ. ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಈತ ಬಿಜೆಪಿಯ ಕಟ್ಟಾ ಒಬ್ಬ ಫಾಲೋವರ್ ಆಗಿರ್ತಾನೆ. ಕಟ್ಟಾ ಸುಬ್ರಹ್ಮಣ್ಯ ಏನಿದ್ದಾರೆ ಅವರ ಜೊತೆ ಗುರುತಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಜೊತೆಗೆ ಜಯಮಹಲ್ ವಾರ್ಡ್ ನಲ್ಲಿ ಬಿಜೆಪಿಯಿಂದ ಕಾರ್ಪೊರೇಟರ್ ಎಲೆಕ್ಷನ್ ನಿಂತು ಸೋತಿರ್ತಾನೆ. ಮತ್ತೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಬ್ಯಾನರ್ ಕಟ್ಟಿರುವ ಸ್ಥಳಕ್ಕೂ ಪೆಟ್ರೋಲ್ ಬಂಕಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ರಸ್ತೆ ಬದಿಯಲ್ಲಿ ಬ್ಯಾನರ್ ಅನ್ನ ಕಟ್ಟಿದ್ದಾರೆ. ಯಾರು ರೋಷನ್ ಬೇಗ್ ಅವರ ಅವರ ಅಭಿಮಾನಿಗಳು, ಅವರ ಫಾಲೋವರ್ಸ್ ಏನಿದ್ದಾರೆ ಅವರು ಬ್ಯಾನರ್ ಅನ್ನ ಕಟ್ಟಿರ್ತಾರೆ. ಆದ್ರೆ ಪೆಟ್ರೋಲ್ ಬಂಕಿನ ಒಳಗಡೆ ಕೆಲಸ ಮಾಡ್ತಿದ್ದಂತವ್ರಿಗೂ ಅದಕ್ಕೂ ಸಂಬಂಧ ಇರಲ್ಲ. ಏಕಾಏಕಿ ಈತ ಬಂದು ಅಲ್ಲಿ ಕೇಳ್ತಾನೆ, ರೋಷನ್ ಬೇಗ್ ಅವ್ರದನ್ನ ಏನಕ್ಕೆ ಕಟ್ಟಿದ್ದಾರೆ, ಇದು ನನ್ನ ಏರಿಯಾ, ನನ್ನ ಪರ್ಮಿಷನ್ ಅನ್ನ ತಗೊಂಡು ಕಟ್ಟಬೇಕು ನೀವು ಅಂತ ಹೇಳಿ ಅಲ್ಲಿರುವಂತ ಅಮಾಯಕ ಸಿಬ್ಬಂದಿ ಏನಿರ್ತಾರೆ, ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕುವಂತ ಸಿಬ್ಬಂದಿ ಏನಿರ್ತಾರೆ ಅವ್ರ ಮೇಲೆ ಫಸ್ಟ್ ಎಗರಾಡ್ತಾನೆ. ಅವ್ರ ಮೇಲೂ ಸಹಿತ ಹಲ್ಲೆ ಮಾಡ್ತಾನೆ. ತದನಂತರ ಅವ್ರನ್ನ ಒಬ್ಬ ವ್ಯಕ್ತಿಯನ್ನ ಅಲ್ಲಿಂದ ಕ್ಯಾಶಿಯರ್ ಕೌಂಟರ್ ಏನಿರುತ್ತೆ ಒಳಗಡೆ ಆ ಒಂದು ಕೌಂಟರ್ ಕರ್ಕೊಂಡು ಹೋಗ್ತಾರೆ. ಆ ಕೌಂಟರ್ ಅಲ್ಲಿ ಇದ್ದಂತ ಬಾಲ ಅನ್ನೋ ಒಬ್ಬ ಏನು ಕೌಂಟರ್ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅವ್ರ ಮೇಲೂ ಕೂಡ ಹಿಗ್ಗಾಮುಗ್ಗವಾಗಿ ಹಲ್ಲೆ ಮಾಡ್ತಾನೆ. ಇವತ್ತಿಗೂ ಕೂಡ ಬ್ಯಾನರ್ ನ ತೆಗ್ದಿಲ್ಲ, ಇನ್ನು ಬ್ಯಾನರ್ ನ ಇಟ್ಟು ಅದೇ ರೀತಿಯಾಗಿ ಅಲ್ಲಿರುವಂತದ್ದು. ಯಾಕಂತ ಅಂದ್ರೆ ಪೆಟ್ರೋಲ್ ಬಂಕ್ ಅವ್ರಿಗೂ ಆ ಬ್ಯಾನರ್ಗೂ ಸಂಬಂಧ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಬ್ಯಾನರ್ ಅನ್ನ ರಿಮೂವ್ ಮಾಡಿಲ್ಲ.
ಹೀಗಾಗಿನೇ ಇಷ್ಟೆಲ್ಲ ಆಗಿರುವಂತದ್ದು ಅಮರ್. ಮತ್ತೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಆತ ಆ ಒಂದು ಏರಿಯಾದಲ್ಲಿ ಈ ರೀತಿ ಸುಮಾರು ಗಲಾಟೆಗಳನ್ನ ಮಾಡಿದಾನೆ. ಈ ಹಿಂದೆ ಕೂಡ ಆತನ ವಿರುದ್ಧ 2 ಪ್ರಕರಣಗಳು ದಾಖಲಾಗಿತ್ತು. ಆವಾಗ್ಲೂ ಕೂಡ ಅರೆಸ್ಟ್ ಆಗಿ ಬೇಲ್ ತಗೊಂಡು ವಾಪಸ್ ಬಂದಿದ್ದ. ಇವಾಗ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಪೊಲೀಸರು ಜೈಸಿಗೆ ಕಳಿಸಿದ್ದಾರೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಆತನ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡ್ಲಿಕ್ಕೂ ಕೂಡ ಶಿವಾಜಿನಗರ ಪೊಲೀಸರು ಸಿದ್ಧತೆಗಳನ್ನು ನಡೆಸಿದ್ದಾರೆ. ಒಂದು ವೇಳೆ ರೌಡಿ ಶೀಟರ್ ಓಪನ್ ಆಯ್ತು ಅಂತ ಅಂದ್ರೆ ಆತ ಮುಂದೆ ಎಲೆಕ್ಷನ್ಗೂ ಕೂಡ ಕಂಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಹೀಗಾಗಿ ಅವನ ಪುಂಡಾಟಿಕೆಗಳಿಗೆ ಇನ್ನೊಂದಾದ್ರೂ ಬ್ರೇಕ್ ಬೀಳ್ಬೋದಾ ಅನ್ನೋದನ್ನ ನೋಡ್ಬೇಕು ಅಮರ್. ಧನ್ಯವಾದ ಪ್ರಜ್ವಲ್.